ಈ ರಜತ್ ಹೇಗೆ ಆಡ್ತಿದ್ದಾನೆ ಅಂತಂದ್ರೆ ಏನೋ ಒಂದು ರೌಡಿ ರೀತಿಯಲ್ಲಿ ನಡ್ಕೊಳ್ತಿದ್ದಾನೆ. ಮತ್ತೆ ರಜತ್ನ ಹೊರಗೆ ಹಾಕಿ ಅಂತ ಸಾಕು ಜನ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನನಗೆ ಗೋಲ್ಡ್ ಸುರೇಶ್ ಮೇಲೆ ಕೂಡ ಕೈ ಮಾಡಿ, ಆ ಗೋಲ್ಡ್ ಸುರೇಶ್ ನಾನು ಇರೋದಿಲ್ಲ ಬಿಗ್ ಬಾಸ್ ಬಾಲ್ ತೆಗೀರಿ ಅಂತ ಕೂಡ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹನುಮಂತನ ಕೂಡ ಹೋಗಿ ಹೇಳಕ್ಕೆ ಅಂತ ಹೋಗಿದ್ದಾನೆ. ನೀವು ಮಾಡಿದ್ರೆ ಸರಿ ಇಲ್ಲ ಅಣ್ಣ, ಇಷ್ಟೊಂದು ಇದು ಕೋಪ ಒಳ್ಳೇದಲ್ಲ, ಕೋಪ ಎಲ್ಲರಿಗೂ ಸಹ ಬರುತ್ತೆ ಅಂದಾಗ ಏನೋ ಮಾಡಕ್ಕ ನಿನ್ ಕೈಲಿ ಅಂತ ಹೇಳಿ ರಜತ್ ಗೋಲ್ಡ್ ಸುರೇಶ್ ಮೇಲೆ ಇದ್ದಂಥ ಕೋಪನ ನೇರವಾಗಿ ಹನುಮಂತ ಬಿಡ್ತಾರೆ. ಹನುಮಂತ ಇದನ್ನ ನಾನು ಕುರಿಕಾಯನು ನಿಂತರ ಸಿಟಿಲಿ ಇಡ್ಲಿ ಸಾಂಬಾರು ತಿನ್ಕೊಂಡು ಬಂದಿರೋನಲ್ಲ, ಮುದ್ದೆ ತಿನ್ಕೊಂಡು ಬಂದಿರೋನು, ನಾನು ಕೋಪ ಮಾಡೋದಷ್ಟು ನನ್ನ ಕೈಲಿ ಏನು ಆಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ, ನನ್ನ ಸುದ್ದಿಗೆಲ್ಲ ಬರಕ್ ಹೋಗ್ಬೇಡ. ಆ ಸುರೇಶ್ ಮಾವನ ಹತ್ರಕ್ಕಿದ್ರೆ ಇಟ್ಕೊಬಿಡು, ನೀನು ನನ್ನ ಹತ್ರ ಇಟ್ಕೊಳಕ್ ಹೋದ್ರೆ ನೀನೊಂದು ಮಾಡೋದು ನಾನು ಇನ್ನೊಂದು ಮಾಡಿಬಿಟ್ಟು ಹೋಗೋದು ನಾನು ಅಂತ ಹೇಳಿ ನೇರವಾಗಿ ಹನುಮಂತ ಟಕ್ಕರ್ ಕೊಡ್ತಾನೆ. ಅಷ್ಟೇ ಅಲ್ಲ, ಏನೋ ಮಾಡ್ಬೇಕಂತ ಅಂತಂದರೆ ನೀನು ಅಷ್ಟೇ ಹುಳಿ, ನಿಮ್ಮ ಅಪ್ಪಗೆ ನಾವು ಹುಟ್ಟಿದ್ರೆ ನಾನು ಮುಟ್ಟು ನೋಡು ಬರೀ ನಿಂಗೆ ಗೊತ್ತಾಗುತ್ತಾಗ ಅಂತ ಹೇಳಿ ಫುಲ್ ಆವಾಜೇ ಬಿಟ್ಬಿಟ್ಟಿದ್ದಾನೆ. ರಜತ್ ಫುಲ್ ಕೋಪ ಹಿಡ್ಕೊಂಡು ಬರೀ ಎದೆ ಹಿಡ್ಕೊಂಡು ಹೋಗಿದ್ದಾನೆ ಹನುಮಂತನಿಗೆ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾವ ಥರ ತಿರುವು ಪಡೆದುಕೊಳ್ತಾ ಈಗ ಕಾದು ನೋಡಬೇಕಾಗಿದೆ.